ಮಾಡಿ ಫೋನ್ ಮಾಡಿದ್ರು. ಹಲೋ ಹಲೋ ಗೌತಮ್. ಮಾವ ಎಲ್ಲಿದ್ದೀರಾ ನೀವು? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಗೌತಮ್, ನಾನು ಅಯೋಧ್ಯೆಗೆ ಬಂದಿದ್ದೀನಿ. ಅಯೋಧ್ಯೆಗ? ಇದೇನು ಇದ್ದಕ್ಕಿದ್ದಾಗೆ? ನನ್ನ ಮನಸ್ಸು ಕೆಟ್ಟು ಹೋಗಿತ್ತು ಕಣೋ. ಮನಃಶಾಂತಿಗೋಸ್ಕರ ಅಯೋಧ್ಯೆಗೆ ಬಂದೆ. ಅಲ್ಲ, ಆದರೂ ಒಂದು ಮಾತು ಹೇಳೋಗ್ಬೇಕಲ್ಲ ಮಾವ. ಅಲ್ಲ, ನಿನ್ನ ಹತ್ರ ಹೇಳು ಹೋಗೋಣ ಅಂತಲೇ ಆಫೀಸಿಗೆ ಬಂದೆ ಕಣೋ. ಆದರೆ ನೀನು ಬ್ಯುಸಿ ಇದೆಯಲ್ಲ, ಆಮೇಲೆ ಫೋನ್ ಮಾಡಿದ್ರೆ ಆಯಿತು ಅಂತ ಸೀದೆ ಎದ್ದು ಬಂದೆ. ಸರಿ, ಅಖಿಲಾಂಡೇಶ್ವರಿ ಅವರು ಫೋನ್ ಮಾಡಿದ್ರಂತಲ್ಲ, ಏನು ಮಾತಾಡಿದ್ರು? ಅದು ಗೌತಮ್, ಏನಿಲ್ಲಪ್ಪ, ನಾರ್ಮಲಾಗಿ ಮಾತಾಡಿದ್ರು, ಇಂಪಾರ್ಟೆಂಟ್ ಏನು ಹೇಳಲಿಲ್ಲ. ಮತ್ತೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದ್ರು, ಅದಕ್ಕೆ PA ನಿಮ್ಮ ಕೈಗೆ ಫೋನ್ ಕೊಟ್ಟ ಅಂತ ಹೇಳ್ದ? ಅದೇನೋ ಅವ್ರು ಊರಲ್ಲಿ ಇರಲ್ವಂತೆ, ಊರಿಗೆ ಬಂದ ಮೇಲೆ ನಿನ್ನನ್ನು ಭೇಟಿ ಮಾಡ್ತಾರಂತೆ. ಮಗು ವಿಷಯ ಏನು ಹೇಳಿಲ್ವಾ? ಅದು ನಿನ್ನ ನಂಬರನ್ನು ಆಶ್ರಮ ಕೊಟ್ಟಿದ್ದಾರಂತೆ ಕಣೋ. ಅವ್ರು ಏನಾದರೂ ಗೊತ್ತಾದರೆ ಡೈರೆಕ್ಟಾಗಿ ನಿಂಗೆ ಫೋನ್ ಮಾಡ್ತಾರಂತೆ. ಸರಿ, ಆದರೂ ನೀವು ಹೀಗೆ ಹೇಳಿದೆ ಕೇಳಿದೆ ಹೋಗ್ಬಾರ್ದಾಗಿತ್ತು ಮಾವ. ಇರ್ಲಿ ಗೌತಮ್, ಅದೇನೋ ಮನಸ್ಸಿಗೆ ತೀರಾ ಬೇಜಾರಾಗಿತ್ತು ಕಣೋ, ಅದಕ್ಕೆ ಹೇಳ್ದೆ ಕೇಳ್ದೆ ಎದ್ದು ಬಂದ್ಬಿಟ್ಟೆ. ಸರಿ, ಖರ್ಚಿಗೆ ದುಡ್ಡಿದೆಯಾ? ಟ್ರಾನ್ಸ್ಫರ್ ಮಾಡಲಾ? ಬೇಡಪ್ಪ, ನನ್ನ ಹತ್ರ ಇದೆ ಗೌತಮ್, ನನ್ನ ಹತ್ರ ಇದೆ. ಸರಿ, ಹುಷಾರಾಗಿ ಬನ್ನಿ. ಓಕೆ, ಸರಿನಾ? ಅಯ್ಯೋ, ನಾನು ಮಗು ಬಗ್ಗೆ ಏನೋ ಲೀಡ್ ಸಿಕ್ಕಿರಬೇಕು, ಇವರೆಲ್ಲೋ ಸಿಕ್ಕಾಕೊಂಡಿರ್ಬೇಕು ಅಂತೆಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲ ಭೂಮಿಕಾ. ನೋಡಿ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಕೆಲವು ಸರಿ ನಾವು ಕೈ ಚೆಲ್ಲೋ ಟೈಮಲ್ಲಿ ಕೆಲವಷ್ಟು ನಮ್ಮ ಕೈ ಹಿಡಿಯುತ್ತೆ. ನನಗೆ ನಂಬಿಕೆ ಇದೆ, ನಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಆ ದೇವರು ಸ್ವಲ್ಪ ತಡ ಮಾಡ್ತಾನೆ ಅಷ್ಟೇ, ಆದರೆ ನಮಗೇನು ಸೇರ್ಬೇಕಾಗಿದೆಯಲ್ಲ ಅದನ್ನ ಹೇಗಾದ್ರೂ ಮಾಡಿ ನಮಗೆ ತಂದು ಸೇರಿಸ್ತಾನೆ. ಆ ನಂಬಿಕೆನ ನೀವು ಇಟ್ಕೊಳ್ಳಿ. ಓಕೆ, ಸರಿ, ನಾನು ಹೋಗಿ ಹಾಲು ತರ್ತೇನೆ. ಹಾಂ, ನಾನು ಆನಂದ್ಗೆ ಕಾಲ್ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಆಕ್ಟರ್ ಮಮ್ ನೀನು ಒಳ್ಳೆ ಆಕ್ಟರ್ ಅಂತ ಗೊತ್ತು. ನೀನು ಸಾಮಾನ್ಯವಾದ ಆಕ್ಟರ್ ಅಲ್ಲ ಮಮ್ಮು, ಆಕ್ಟರ್ಗಳಿಗೆ ಆಕ್ಟಿಂಗ್ ಹೇಳ್ಕೊಡುವಂತ ಆಕ್ಟರ್ ನೀನು. ಪರವಾಗಿಲ್ಲ, ಚೆನ್ನಾಗಿ ಆಡ್ತೀಯ ನಾಟಕ. ನೀನೆಂತ ಆಕ್ಟರ್ ಆಗಿರ್ಬೋದು ಮಮ್ಮ, ಆದ್ರೆ ಈ ಜೇಡಿ ಕಿಲಾಡಿ. ನನ್ನ ಮುಂದೆ ಈ ನಿನ್ನ ಆಕ್ಟಿಂಗ್ ಎಲ್ಲ ನಡೆಯೋದಿಲ್ಲ. ನೋಡೇ ಬಿಡ್ತೀನಿ ಇನ್ನು ಅದೆಷ್ಟು ದಿನ ಸತ್ಯನ ಒಳಗೆ ಮುಚ್ಚಿಟ್ಟುಕೊಂಡಿರ್ತೀಯಾ ಅಂತ. ನಿನ್ನನ್ನು ಕಟ್ಟಿ ಹಾಕ್ಬೋದು, ಹಿಂಸೆ ಕೊಡ್ಬೋದು, ಗೌತಮ್ಗೆ ಸತ್ಯ ಗೊತ್ತಾಗದಂಗೆ ತಡಿಬೋದು. ಆದರೆ ಅಖಿಲಾಂಡೇಶ್ವರಿ ಬರ್ತಾರಲ್ಲ ಊರಿಗೆ, ಅವರು ಗೌತಮ್ ಹತ್ರ ಹೇಳ್ತಾರೆ ಕಣೋ, ಗೌತಮ್ ವಿಷಯ ಗೊತ್ತಾಗತ್ತೆ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಕಣೋ, ಅವರೊಂಥರ ಬಿರುಗಾಳಿ ಇದ್ದಂಗೆ. ನೋಡ್ತಾ ಇರೋ ಮಾಮ್ಸ್, ನಾನು ಏನ್ ಮಾಡ್ತೀನಿ ಅಂತ ನೋಡೇ ಬಿಡೋಣ. ಮಗು ವಿಷಯ ಫಸ್ಟ್ ಅವನಿಗೆ ಗೊತ್ತಾಗುತ್ತಾ ಅಥವಾ ನನಗ್ ಗೊತ್ತಾಗುತ್ತಾ ಅಂತ. ಆದ್ರೆ ಒಂದಂತೂ ಕನ್ಫರ್ಮ್, ನೀನೇ ಸತ್ಯ ಬಾಯ್ ಬಿಡೋವರೆಗೂ ಇದೇ ನಿನ್ನ ಕಾಯಂ ವಿಳಾಸ. ಗುಡ್ ನೈಟ್. ನೋ 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 ನೋ, ಬ್ಯಾಡ್ ನೈಟ್.